ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಏನಾಗುತ್ತೋ ಹೇಳೋದಿಕ್ಕಾಗಲ್ಲ. ಈ ವಾರ ನಾನೇ ಗೆಲ್ಲೋದು, ಈ ವಾರ ನಾನೇ ಸೇವ್ ಆಗೋದು ಅಂದ್ಕೊಂಡವರೆಲ್ಲ ಮನೆಗೆ ಹೋಗಬೇಕು ಅಂದ್ಕೊಂಡವರು ಮಾತ್ರ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಟ್ಟಿಯಾಗಿ ಬೇರೂರಿದ್ದಾರೆ. ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತಾರೆ. ಬರೀ ವ್ಯಕ್ತಿತ್ವದ ಆಟ ಆಡ್ತೀವಿ ಅಂತ ಹೋದ್ರೆ ಯಾರೂ ಬಿಗ್ ಬಾಸ್ ಗೆಲ್ಲೋದಿಕ್ಕಾಗಲ್ಲ. ಇಲ್ಲಿ ಟಾಸ್ಕ್ ಅನ್ನೋದು 100ಕ್ಕೆ 70% ಮಹತ್ವ ಪಡೆಯುತ್ತೆ. ನಿಮ್ಮನ್ನ ನೋಡೋ ಜನರಿಗೆ ಅದೆಷ್ಟು ಮಜಾ ಕೊಟ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ಕ್ ನಲ್ಲಿ ಬೆವರು ಹರಿಸದೆ ಉಳ್ಕೊಳ್ಳೋದು ತುಂಬಾ ಕಷ್ಟ. ಲೆಕ್ಕ ಮೇಲೆ 1-2 ವಾರ ಇರಬಹುದು, ಆಮೇಲೆ ಯಾರಿಂದಲೂ ಉಳಿಯೋದಿಕ್ ಆಗಲ್ಲ. ಬಿಗ್ ಬಾಸ್ ಕನ್ನಡದ ಕಳೆದ 11 ಸೀಸನ್ಗಳಿಂದಲೂ ಇದೇ ನಡ್ಕೊಂಡು ಬಂದಿದ್ದು. ಆದ್ರೆ ಈ ಮಾತನ್ನ ಅಲ್ಲವಾಗಿಸಿದ್ದು ಸ್ಪಂದನ. ಟಾಸ್ಕ್ ಆಡದಿದ್ರು ಸೇವ್ ಆಗಬಹುದು, ಎಂಟರ್ಟೈನ್ಮೆಂಟ್ ಕೊಡದಿದ್ರು 100 ದಿನ ಪೂರೈಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು ಸ್ಪಂದನ. ಬಿಗ್ ಬಾಸ್ ಮನೆಯಲ್ಲಿ ಹೀಗಿದ್ರೆ ಉಳಿಯಲ್ಲ ಅನ್ನೋದಿತ್ತು, ಅದನ್ನೆಲ್ಲ ಉಲ್ಟಾ ಆಗಿಸಿದವರು ಸ್ಪಂದನ. ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಬಿಗ್ ಬಾಸ್ ಪಾಲಿನ ದತ್ತು ಪುತ್ರಿ ಸ್ಪಂದನ ಅಂತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ತಮ್ಮವರನ್ನ, ತಮ್ಮ ವಾಹಿನಿಯಿಂದ ಬಂದವರನ್ನ ತಾವೇ ಸೇವ್ ಮಾಡ್ತಿದ್ದಾರೆ ಅನ್ನೋ ದೊಡ್ಡ ಆರೋಪ ಮಾಡಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ರಕ್ಷಿತಾಗೆ ದೊಡ್ಡ ಶಾಕ್ ಎದುರಾಗಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕ ಸ್ಪರ್ಧಿಗಳಿಗೂ ಹಾಗೂ ಹೊರಗಡೆಯಿಂದ ಬಿಗ್ ಬಾಸ್ ನೋಡ್ತಾ ಇರೋ ಎಲ್ಲಾ ವೀಕ್ಷಕರಿಗೂ ಕಾಡ್ತಾ ಇರೋ ಪ್ರಶ್ನೆ ಒಂದೇ: ಸ್ಪಂದನಾರನ್ನ ಯಾವ ಮಾನದಂಡದ ಮೇಲೆ ಪ್ರತಿ ವಾರ ಸೇವ್ ಮಾಡ್ತಾ ಇದ್ದಾರೆ ಅಂತ. ಸ್ಪಂದನ ಪ್ರತಿ ವಾರವೂ ನಾಮಿನೇಟ್ ಆಗ್ತಾರೆ, ಆದ್ರೆ ಪ್ರತಿ ವಾರ ಸೇವ್ ಆಗ್ತಾರೆ. ಹೀಗಾಗಿ ಸ್ಪಂದನಾಗೆ ಇದ್ಯಾವುದು ಲೆಕ್ಕಕ್ಕೆ ಇಲ್ಲದಂತಾಗಿದೆ ಅನ್ಸುತ್ತೆ. ಯಾರು ಎಷ್ಟೇ ನಾಮಿನೇಟ್ ಮಾಡಿದ್ರು ನಾನೇ ಸೇವ್ ಆಗೋದು ಅನ್ನೋ ಫುಲ್ ಕಾನ್ಫಿಡೆನ್ಸ್ ಬಂದಂತಿದೆ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋ ಬಹುತೇಕ ಸ್ಪರ್ಧಿಗಳು ಸ್ಪಂದನ ಬಗ್ಗೆಯೇ ಆರೋಪ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಚರ್ಚೆ ಆಗ್ತಿದೆಯೋ ಅದನ್ನೇ ಹೇಳ್ತಾ ಇದ್ದಾರೆ. ಕಳೆದ ವಾರ ಹೊರಬಂದ ಸೂರಜ್ ಹಾಗೂ ಮಾಳು ಕೂಡ ಇದೇ ಆರೋಪ ಮಾಡಿದ್ದಾರೆ. ಅದರಲ್ಲೂ ಮಾಳು ಅಂತೂ ಸ್ವಲ್ಪ ಜಾಸ್ತಿನೇ ಆರೋಪ ಮಾಡಿದ್ದಾರೆ ಬಿಡಿ. ಸ್ಪಂದನಾರನ್ನ ಹೇಗೆ ಸೇವ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಟಾಸ್ಕ್ ನಲ್ಲೂ ಇಲ್ಲ, ಬಿಗ್ ಬಾಸ್ ಮನೆಯಲ್ಲೂ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ನಾನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಸ್ಪರ್ಧಿಯೇ ಅಲ್ಲ. ಹೀಗಾಗಿ ಸ್ಪಂದನಾರೇ ಈ ವಾರ ಹೊರ ಹೋಗ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಬಿಗ್ ಬಾಸ್ ಈ ವಿಷಯದಲ್ಲಿ ಮೋಸ ಮಾಡಿದೆ. ಸ್ಪಂದನಾರನ್ನ ಉಳಿಸ್ಕೊಳ್ಳೋದಿಕ್ಕೆ ನನ್ನನ್ನ ಹೊರ ಕಳಿಸಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಜೊತೆಗೆ ಕಾವ್ಯ ಹಾಗೂ ಧನುಷ್ಗೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಕನ್ಸೆಷನ್ ರೂಮ್ಗೆ ಕರೆಸಿ ಬಿಗ್ ಬಾಸ್ ನವರೇ ಈ ಮೂವರಿಗೆ ಏನೋ ಟಿಪ್ಸ್ ಕೊಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ರಕ್ಷಿತಾಗೂ ನನಗಾದಂತೆ ಅನ್ಯಾಯ ಆಗಲಿದೆ. ಮುಂದಿನ ವಾರ ಖಂಡಿತವಾಗಿ ರಕ್ಷಿತಾ ಹೊರ ಬರ್ತಾರೆ ಅಂತ ಮಾಳು ಹೇಳಿದ್ದಾರೆ. ಇನ್ನೊಂದ್ ಕಡೆ ಸೂರಜ್ ಕೂಡ ಇದೇ ರೀತಿ ಮಾತನಾಡಿದ್ದಾರೆ. ಆದ್ರೆ ಸ್ಪಂದನ ಸೇವ್ ಆಗ್ತಿರೋದ್ರ ಬಗ್ಗೆ ಸೂರಜ್ಗೂ ಅಸಮಾಧಾನ ಇದೆ. ಸ್ಪಂದನ ಇಷ್ಟ ದಿನ ಉಳ್ಕೊಳ್ಳೋ ಕಂಟೆಸ್ಟೆಂಟ್ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೂ ಉಳ್ಕೊಂಡಿದ್ದಾರೆ ಅನ್ನೋ ಅಚ್ಚರಿ ಸೂರಜ್ರನ್ನ ಕಾಡ್ತಾ ಇದೆ. ಒಂದು ವೇಳೆ ಸೂರಜ್ ಪ್ರಕಾರ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಾದ್ರೆ ಅಶ್ವಿನಿ ಅಥವಾ ರಾಶಿಕಾ ಗೆಲ್ಲಬೇಕಂತೆ. ಆದ್ರೆ ಗೆಲ್ಲೋದು ಮಾತ್ರ ಗಿಲ್ಲಿನೇ ಅಂತ ಹೇಳಿದ್ದಾರೆ. ಈ ವಾರ ಏನೋ ರಕ್ಷಿತಾ ಸೇವ್ ಆಗಿದ್ದಾರೆ, ಆದ್ರೆ ಮುಂದಿನ ವಾರವೇ ಕ್ಲೈಮ್ಯಾಕ್ಸ್ ಇರೋದು. ಈ ವಾರವೇ ಕೊನೆ. ಮತ್ತೆಂದು ಈ ನಾಮಿನೇಷನ್ ಎಲಿಮಿನೇಷನ್ ಇರಲ್ಲ, ಸೀದಾ ಫಿನಾಲೆ ವೀಕ್ ಶುರುವಾಗುತ್ತೆ. ಹೀಗಾಗಿ ಫಿನಾಲೆ ವೀಕ್ಗೆ 1 ವಾರ ಬಾಕಿ ಇರುವಾಗ ರಕ್ಷಿತಾ ಮನೆಗೆ ಹೋಗೋದು ಖಾಯಂ ಆಗಿದೆ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.